ಹೈಕೋರ್ಟ್ಗೆ ಹೋಗಿದ್ದಾರೆ. ಜೀವಾವಧಿ ಶಿಕ್ಷೆ ಕಾರಣ ವಿನಯ್ ಕುಲಕರ್ಣಿ ಶಾಸಕತ್ವ ರದ್ದಾಗುವ ಸಾಧ್ಯತೆ ಇದೆ. ಈಗಾಗಲೇ ಸೆಷನ್ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ನೀಡಿದೆ. ಇದರಿಂದ ವಿನಯ್ ಶಾಸಕ ಸ್ಥಾನ ರದ್ದಾಗುವ ಸಾಧ್ಯತೆ ಇದೆ. ಶಾಸಕ ಸ್ಥಾನ ಉಳಿಸಿಕೊಳ್ಳಲು ವಿನಯ್ ಕುಲಕರ್ಣಿ ಯತ್ನಿಸ್ತಾ ಇದ್ದಾರೆ. ಕೋರ್ಟ್ನಿಂದ ಚುನಾವಣಾ ಆಯೋಗಕ್ಕೆ ತೀರ್ಪಿನ ಪ್ರತಿ ಹೋಗಿಲ್ಲ. ಆಯೋಗದಿಂದ ಶಾಸಕ ಸ್ಥಾನದ ಬಗ್ಗೆ ಯಾವುದೇ ಪ್ರತಿ ತಲುಪಿಲ್ಲ. ಹೀಗಾಗಿ ಯಾವಾಗ ಪ್ರತಿ ತಲುಪುತ್ತೋ ಆಗ ವಿನಯ್ ಕುಲಕರ್ಣಿಗೆ ಶಾಕ್ ಎದುರಾಗಲಿದೆ. ಅಂದೇ ಶಾಸಕ ಸ್ಥಾನದಿಂದ ವಿನಯ್ ಕುಲಕರ್ಣಿ ವಜಾ ಆಗ್ತಾರಾ ಕಾದು ನೋಡಬೇಕು. ಹೀಗಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ. ಆದ್ರೆ ಈವರೆಗೂ ಚುನಾವಣಾ ಆಯೋಗದಿಂದ ಯಾವುದೇ ಸೂಚನೆ ಬಂದಿಲ್ಲ. ಜೀವಾವಧಿ ಶಿಕ್ಷೆ ಕಾರಣ ವಿನಯ್ ಕುಲಕರ್ಣಿ ಈಗ ಶಾಸಕತ್ವ ರದ್ದಾಗುವ ಸಾಧ್ಯತೆ ಇದೆ. ಈಗಾಗಲೇ ಸೆಷನ್ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನ ನೀಡಿದೆ. ಇದರಿಂದ ವಿನಯ್ ಶಾಸಕ ಸ್ಥಾನ ರದ್ದಾಗುವ ಸಾಧ್ಯತೆ ಇದೆ. ಶಾಸಕ ಸ್ಥಾನ ಉಳಿಸಿಕೊಳ್ಳಲು ವಿನಯ್ ಕುಲಕರ್ಣಿ ಯತ್ನಿಸ್ತಾ ಇದ್ದಾರೆ. ಕೋರ್ಟ್ನಿಂದ ಚುನಾವಣಾ ಆಯೋಗಕ್ಕೆ ತೀರ್ಪಿನ ಪ್ರತಿ ತಲುಪಿಲ್ಲ. ಆಯೋಗದಿಂದ ಯಾವಾಗ ಶಾಸಕ ಸ್ಥಾನದ ಬಗ್ಗೆ ಯಾವುದೇ ಒಂದು ಪ್ರತಿ ತಲುಪಿಲ್ಲ. ಯಾವಾಗ ಪ್ರತಿ ತಲುಪುತ್ತೋ ಆಗ ವಿನಯ್ ಕುಲಕರ್ಣಿಗೆ ಶಾಕ್ ಎದುರಾಗುತ್ತೆ. ಅಂದೇ ಶಾಸಕ ಸ್ಥಾನದಿಂದ ವಿನಯ್ ಕುಲಕರ್ಣಿಯನ್ನ ವಜಾ ಮಾಡ್ತಾರಾ ಅನ್ನೋದು ಕಾದು ನೋಡ್ಬೇಕು. ಹೀಗಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ. ಈ ಸಂಬಂಧವೇ ಸೋಮವಾರ ವಿಚಾರಣೆ ಸಾಧ್ಯತೆ ಇದೆ ಹೈಕೋರ್ಟ್ನಲ್ಲಿ. ಜೀವಾವಧಿ ಶಿಕ್ಷೆ ಕಾರಣ ವಿನಯ್ ಕುಲಕರ್ಣಿ ಶಾಸಕತ್ವ ರದ್ದಾಗುತ್ತಾ ಅನ್ನೋದು ಕಾದು ನೋಡಬೇಕು. ಜೀವಾವಧಿ ಶಿಕ್ಷೆ ಇದ್ದಾಗ ಶಾಸಕತ್ವ ಸ್ಥಾನ ರದ್ದಾಗೇ ಆಗುತ್ತೆ. ಆದ್ರೆ ಈ ಒಂದು ಏನು ಸೆಷನ್ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ನೀಡಿದೆ ಅಲ್ವಾ, ಶಿಕ್ಷೆಯ ಬಗ್ಗೆ ಯಾವುದೇ ಒಂದು ಪ್ರತಿ ಚುನಾವಣಾ ಆಯೋಗಕ್ಕೆ ತಲುಪಿಲ್ಲ. ಚುನಾವಣಾ ಆಯೋಗಕ್ಕೆ ಈ ಒಂದು ಪ್ರತಿ ತಲುಪಿದಾಗ ಆಗ ಅವರ ಸ್ಥಾನ ಕೂಡಲೇ ರದ್ದಾಗುವ ಸಾಧ್ಯತೆ ಇರುತ್ತೆ. ನೋಡ್ಬೇಕು ಯಾವಾಗ ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನಕ್ಕೆ ಕುತ್ತಾಗುತ್ತೆ. ಚುನಾವಣಾ ಆಯೋಗದಿಂದ ಯಾವಾಗ ಈ ಒಂದು ಆದೇಶ ಬರುತ್ತೆ ಅನ್ನೋದು ಕಾದು ನೋಡ್ಬೇಕು. ಈವರೆಗೂ ಯಾವುದೇ ಪ್ರತಿ ತಲುಪಿಲ್ಲ ಚುನಾವಣಾ ಆಯೋಗಕ್ಕೆ. ಯಾವಾಗ ತಲುಪುತ್ತೋ ಆಗ ಕುಲಕರ್ಣಿ ಅವರಿಗೆ ಶಾಕ್ ಎದುರಾಗುತ್ತೆ. ಈಗಾಗಲೇ ಮೊದಲೇ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ. ಈ ಹಿನ್ನೆಲೆಯಲ್ಲಿ ಕುಗ್ಗೋಗಿದ್ದಾರೆ. ಈಗ ಶಾಸಕ ಸ್ಥಾನ ಕೂಡ ರದ್ದಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಜೀವಾವಧಿ ಶಿಕ್ಷೆ ಅಮಾನತಿಗೆ ವಿನಯ್ ಕುಲಕರ್ಣಿ ವಿನಂತಿಯನ್ನ ಕೋರಿದ್ದಾರೆ.